ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನು ಶಿವಾನಂದ್ ಅಂತ. ನಿಮಗೆ ನಾನು ಹೊಸೂರವ್ರದ್ದು ಒಂದು ಪುಸ್ತಕದಲ್ಲಿ ಇದ್ದಂತಹ ವಿಷಯವನ್ನು ತಿಳಿಸುತ್ತಿದ್ದೇನೆ. ಅಂದರೆ ನಮಗೆ ದೇವರು ಸ್ವತಂತ್ರತೆ ಕೊಟ್ಟಿದ್ದಾನಲ್ಲ, ನಾವು ವಿಧಿಯ ಆಡಿಸಿದಂತೆ ಆಡುವ ಗೊಂಬೆಗಳೇ ಅಥವಾ ಸ್ವತಂತ್ರವಾದ ವ್ಯಕ್ತಿಗಳೇ ಅನ್ನೋದನ್ನು ಹೊಸೂರವರು ತಿಳಿಸಿದ್ದಾರೆ. ಅಂದರೆ ನಾವು ಸ್ವತಂತ್ರವಾದ ವ್ಯಕ್ತಿಗಳು. ಯಾಕೆ ಅಂದರೆ ಅವರು ಹೇಳುವ ಪ್ರಕಾರ ನಾವು ಪ್ರಾಣಿತನಕ್ಕಿಂತಲೂ ಕೀಳಾಗಿ ಹೋಗ್ಬೋದು. ಅಂದರೆ ಒಂದು ಪ್ರಾಣಿ ಇರ್ತೈತಿ, ಅದು ನಾಯಿಯಾಗಿ, ಉದಾಹರಣೆ ನಾಯಿ ಇರ್ತೈತಿ, ಅದು ನಾಯಿ ಆಗೇನ ಸಾಯ್ತೈತಿ. ಆದ್ರೆ ಮನುಷ್ಯ ಆಗಲ್ಲ. ಮನುಷ್ಯ ಈಗ ಬುದ್ಧ ಆಗ್ಬೋದು, ಅಥವಾ ಪ್ರಾಣಿತನಕ್ಕಿಂತಲೂ ಕೀಳಾಗ್ಬೋದು. ಈ ದನ ಹಂದಿಕ್ಕಿಂತಲೂ ಮನುಷ್ಯ ಕೀಳಾಗ್ಬೋದು. ಆದ್ದರಿಂದ ಹೊಸೂರವರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಸ್ವತಂತ್ರತೆ ದೇವರು ಕೊಟ್ಟಿದ್ದಾನಲ್ಲ, ಅದನ್ನು ನಾವು ಚಲೋ ತಮಗೆ ಉಪಯೋಗ ಮಾಡ್ಕೊಂಡು ನಾವು ಸ್ವತಂತ್ರತೆ ಯಂತ್ರ ಅದನ್ನು ದುರುಪಯೋಗ ಪಡಿಸ್ಕೊಳ್ಳಲಾರದೆ ನಾವು ಏನಾರ ಮುಂದೋದು ಅಂದ್ರೆ ಬುದ್ಧತ್ವ ಕಡೆ ಹೋಗ್ಬೋದು. ಅಥವಾ ನಾವು ಅದನ್ನು ದುರುಪಯೋಗ ಪಡಿಸ್ಕೊಂಡು ಯಾವುದಾರ ಚಟ ಮಾಡಿ ಏನಾರ ಮಾಡಿ ನಾವು ಪ್ರಾಣಿತನಕ್ಕಿಂತಲೂ ಕೀಳಾಗ್ಬೋದು. ಆದ್ದರಿಂದ ಹೊಸೂರವರು ಇದನ್ನು ಏನಂತ ಹೇಳ್ತಿದ್ದಾರೆ ಅಂದರೆ, ನಾವು ಈ ಪ್ರಾಣಿ ಮತ್ತು ದೇವರ ನಡುವೆ ಸೇತುವೆ ಆಗಿದ್ದೇವೆ ಅಂತ, ಮಾನವನು ಸೇತುವೆ ಆಗಿದ್ದಾನೆ ಅನ್ನೋದನ್ನು ಈ ಮಾಂಡವ್ಯ ಉಪನಿಷತ್ನಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ. ಖಂಡಿತ ಇದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು. ಇದರಲ್ಲಿ ಈ ವಿಷಯ ಇದೆ, ನೀವು ಕೊಂಡು ಓದ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.